ಹಲೋ ವೀಕ್ಷಕರೇ, ಪ್ರಯಾಸುಚಿ ಚಾನಲ್ಗೆ ಸ್ವಾಗತ. ನಾನಿವತ್ತೊಂದು ಹೊಸ ವಿಧಾನದಲ್ಲಿ ತಂದೂರಿ ಚಿಕನ್ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ಅದು ಕೂಡ ರೆಸ್ಟೋರೆಂಟ್ನ ರುಚಿಯಲ್ಲಿ, ಆದರೆ ವಿಧಾನ ಬೇರೆ ಅಷ್ಟೇ. ಅಲ್ಲಿ ರೆಸ್ಟೋರೆಂಟಲ್ಲಿ ಅಂದರೆ ಫುಡ್ ಕಲರ್ ಹಾಕಿರ್ತಾರೆ, ಆದರೆ ನಾವು ಫುಡ್ ಕಲರ್ ಕೂಡ ಹಾಕೋದಿಲ್ಲ. ಮನೆಯಲ್ಲೇ ಮಾಡಿದಂಥ ಮಸಾಲೆಯನ್ನು ತಯಾರಿಸ್ಬಿಟ್ಟು ಈ ತಂದೂರಿ ಚಿಕನ್ನ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಅದು ಕೂಡ ಕುಕ್ಕರ್ನಲ್ಲಿ. ನೀವು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಸ್ಟವ್ ಮುಂದೆ ನಿಂತ್ಕೊಂಡು ತಿರುಗಿಸಿ ಬೇಯಿಸ್ಕೊಳ್ಳೋದು ಬೇಡವೇ ಬೇಡ. ಕುಕ್ಕರ್ನಲ್ಲಿ ತುಂಬಾ ಸುಲಭವಾದ ವಿಧಾನದಲ್ಲಿ ಹೇಗೆ ತಂದೂರಿ ಚಿಕನ್ ಮಾಡೋದು ಅಂತ ಇವತ್ತು ಈ ವಿಡಿಯೋದಲ್ಲಿ ನೋಡ್ಕೊಳ್ಳೋಣ ಬನ್ನಿ. ಎಲ್ಲದಕ್ಕಿಂತ ಮುಂಚೆ ನಾನು ಈ ತಂದೂರಿ ಚಿಕನ್ನ ಮಾಡೋದಕ್ಕೆ ನಾನು 1 kg ಚಿಕನ್ ತಗೊಂಡಿದ್ದೀನಿ. ಎಲ್ಲ ಚಿಕನ್ ಪೀಸಸ್ನ ಸ್ವಲ್ಪ ದೊಡ್ಡ ಪೀಸಸ್ ಮಾಡಿಸ್ಕೊಳ್ಳಿ. ಆವಾಗ ತಂದೂರಿ ಚಿಕನ್ಗೆ ಮಸಾಲೆ ಹಚ್ಚಿ ಬೇಯಿಸ್ಕೊಳ್ಳೋದಕ್ಕೆ ಚೆನ್ನಾಗಾಗುತ್ತೆ, ಮತ್ತು ತಿನ್ನೋದಕ್ಕೂ ಚೆನ್ನಾಗಿ ಅನಿಸುತ್ತೆ. ರೆಸ್ಟೋರೆಂಟ್ನಲ್ಲೂ ಕೂಡ ದೊಡ್ಡ ಪೀಸಸ್ಸೇ ಇರುತ್ತೆ. 1 kg ಚಿಕನ್ನ ನಾನೀಗ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ಅದಕ್ಕೆ ಮಸಾಲೆ ಹಚ್ಕೊಳ್ಳೋದಕ್ಕೆ ಒಂದು ಮಿಕ್ಸರ್ ಜಾರ್ಗೆ 2 ಗಡ್ಡೆಯಷ್ಟು ಬೆಳ್ಳುಳ್ಳಿ, ಯಾಕೆಂದರೆ 1 kg ಚಿಕನ್ ಇದೆ, ಹಾಗಾಗಿ 2 ಗಡ್ಡೆಯಷ್ಟು ಬೆಳ್ಳುಳ್ಳಿ, 2 ಇಂಚಷ್ಟು ಶುಂಠಿ ಬೇಕಾಗುತ್ತೆ. ಶುಂಠಿ ಬೆಳ್ಳುಳ್ಳಿ ಸಮ ಪ್ರಮಾಣದಲ್ಲಿರಲಿ. 2 ಹಸಿಮೆಣಸಿನ್ಕಾಯಿ ಖಾರಕ್ಕೋಸ್ಕರ. ಒಂದು ಅರ್ಧ ಕಪ್ನಷ್ಟು ಕೊತ್ತಂಬರಿ ಸೊಪ್ಪು ಹಾಕೊಳ್ತಿದ್ದೀನಿ, ಜಾಸ್ತಿ ಬೇಡ, ಅರ್ಧ ಕಪ್ಪೇ ಸಾಕು. ಈಗ ಇವನ್ನೆಲ್ಲ ಹಾಗೇನೆ ಗ್ರೈಂಡ್ ಮಾಡ್ಕೊಳ್ಳೋಣ ತರಿಯಾಗಿ. ಈಗ ಒಂದು ಹಸಿರು ಮಸಾಲಾ ಪೇಸ್ಟ್ ರೆಡಿ ಆಗಿದೆ. ಈ ಮಸಾಲಾ ಪೇಸ್ಟ್ನ ನಾನು ತೆಗೆದಿಟ್ಕೊಳ್ತಾ ಇದ್ದೀನಿ. ಈಗ ಇದನ್ನು ನಾನು ಒಂದು ಅಗಲವಾಗಿರೋ ಬೌಲ್ಗೆ ಹಾಕೊಳ್ತಾ ಇದ್ದೀನಿ. ಪೂರ್ತಿ ಮಿಕ್ಸರ್ ಜಾರಲ್ಲಿರೋ ಮಸಾಲೆಯನ್ನೆಲ್ಲ ಚೆನ್ನಾಗಿ ಒರೆಸ್ಬಿಟ್ಟು ಈ ಬೌಲಿಗೆ ಹಾಕೊಳ್ಳೋಣ. ಈ ಬೌಲ್ನಲ್ಲೇ ನಾನೀಗ ತಂದೂರಿ ಮಸಾಲ ರೆಡಿ ಮಾಡ್ಕೊಳ್ಳೋದು. ಇದಕ್ಕೆ ನಾನೀಗ ಒಂದು ಅರ್ಧ ಕಪ್ನಷ್ಟು ಗಟ್ಟಿಯಾಗಿರೋ ಮೊಸರು ಹಾಕೊಳ್ತಾ ಇದ್ದೀನಿ. ಮೊಸರನ್ನ ನೀವು ಟೀ ಸೋಸೋ ಅಂತ ಸ್ಟ್ರೈನರಲ್ಲಿ ಹಾಕಿಬಿಟ್ರೆ ಗಟ್ಟಿ ಮೊಸರು ಸಿಗುತ್ತೆ, ಎಕ್ಸೆಸ್ ವಾಟರ್ ಎಲ್ಲ ಹೋಗ್ಬಿಡುತ್ತೆ. 1.5 ಚಮಚದಷ್ಟು ಉಪ್ಪು ಹಾಕ್ಕೊಳ್ಳೋಣ. ಮೊಸರು ಹಾಕಿದ್ಮೇಲೆ 1.5 ಚಮಚ ಉಪ್ಪು, ಅರ್ಧ ಚಮಚ ಅರಿಶಿನ, 3 ಚಮಚದಷ್ಟು ಖಾರದ ಪುಡಿ ಹಾಕೊಳ್ಳಿ. ಖಾರ ಕಮ್ಮಿ ತಿನ್ನೋರಾದರೆ ಸ್ವಲ್ಪ ಕಮ್ಮಿ ಹಾಕೊಳ್ಬೋದು. ಮತ್ತು 2 ಚಮಚದಷ್ಟು ಧನಿಯಾ ಪುಡಿ ಹಾಕೊಳ್ತಾ ಇದ್ದೀನಿ. ಇದು ಕೂಡ ಮನೆಯಲ್ಲೇ ಮಾಡಿರೋ ಧನಿಯಾ ಪುಡಿ. 1 ಚಮಚದಷ್ಟು ಜೀರಿಗೆ ಪುಡಿ, ಅರ್ಧ ಚಮಚದಷ್ಟು ಕಾಳು ಮೆಣಸಿನ ಪುಡಿ, ಅರ್ಧ ಚಮಚದಷ್ಟು ಚಾಟ್ ಮಸಾಲ ಪುಡಿ, ಹಾಗೆಯೇ 2 ಚಮಚದಷ್ಟು ತಂದೂರಿ ಮಸಾಲ ಪುಡಿ. ತಂದೂರಿ ಚಿಕನ್ ಮಸಾಲ ಪುಡಿ ಅಂತ ನಿಮಗೆ ಎಲ್ಲ ಕಡೆ ಸ್ಟೋರ್ನಲ್ಲಿ ಸಿಗುತ್ತೆ, ಯಾವುದಾದ್ರೂ ಬ್ರ್ಯಾಂಡು ಹಾಕ್ಕೊಳ್ಳಿ. 1 ಚಮಚ ಕಸೂರಿ ಮೇಥಿ, ಹಾಗೆಯೇ 2 ಚಮಚದಷ್ಟು ಎಣ್ಣೆ ಹಾಕೊಳ್ಳೋಣ. ಈಗ ಎಲ್ಲವನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಅದ್ರ ಜೊತೆಗೆ ನಾವು ನಿಂಬೆಹಣ್ಣನ್ನು ಕೂಡ ಹಾಕ್ಕೊಳ್ಬೇಕಾಗುತ್ತೆ. ನಿಂಬೆಹಣ್ಣು 1 ಬೇಕಾಗುತ್ತೆ. 1 kg ಚಿಕನ್ಗೆ ಪೂರ್ತಿ 1 ನಿಂಬೆಹಣ್ಣು ಬೇಕು. ಪೂರ್ತಿ ರಸವನ್ನೆಲ್ಲ ಚೆನ್ನಾಗಿ ಹಿಂಡ್ಕೊಂಡ್ಬಿಟ್ಟು ಈಗ ನಾವೆಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಎಲ್ಲ ಮಸಾಲೆ ಹಾಕಿ ಆಯಿತು. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಫೋರ್ಕ್ನ ಸಹಾಯದಿಂದ ಅಥವಾ ಸ್ಪೂನ್ನ ಸಹಾಯದಿಂದ ಅಥವಾ ವಿಸ್ಕರ್ ಯಾವುದರಿಂದನಾದರೂ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಒಳ್ಳೆ ಗಟ್ಟಿಯಾದಂಥ ಮಸಾಲ ಪೇಸ್ಟ್ ರೆಡಿ ಆಗುತ್ತೆ. ಈ ಮಸಾಲೆನ ನಾವೀಗ ಚಿಕನ್ಗೆ ಚೆನ್ನಾಗಿ ಹಚ್ಕೊಳ್ಳೋಣ. ಹಚ್ಚಿ 5 ನಿಮಿಷಗಳ ಕಾಲ ಚೆನ್ನಾಗಿ ನಾವು ಮಸಾಜ್ ಮಾಡಬೇಕಾಗುತ್ತೆ. ಆಗ ಪ್ರತಿಯೊಂದು ಚಿಕನ್ ಪೀಸಸ್ಗೂ ಕೂಡ ಚೆನ್ನಾಗಿ ಮಸಾಲೆ ಹತ್ಕೊಳ್ಳುತ್ತೆ. ಚಿಕನ್ಗೆಲ್ಲ ಮಸಾಲೆ ಹಚ್ಚಿದ ಮೇಲೆ ನಾವು ಇದನ್ನು 1 ಗಂಟೆಗಳ ಕಾಲ, ಅಂದರೆ ಮಿನಿಮಮ್ 1 ಗಂಟೆಗಳ ಕಾಲನಾದರೂ ನೀವು ರೆಸ್ಟ್ ಮಾಡೋದಕ್ಕೆ ಬಿಡಬೇಕು. ನೀವು ರಾತ್ರಿ ಮಸಾಲೆ ಹಚ್ಚಿ ಬೆಳಗ್ಗೆ ಮಾಡಿಕೊಂಡ್ರೆ ಅದರ ರುಚಿ ಅಂತೂ ಕೇಳಲೇಬೇಡಿ, ಅವಾಗಂತೂ ಇನ್ನೂ ಅದ್ಭುತವಾಗಿರುತ್ತೆ. ಆದರೆ ಮಿನಿಮಮ್ 1 ಗಂಟೆನಾದರೂ ನೀವು ಬಿಟ್ಬಿಡಿ. ನಾನು ಕೂಡ 2 ಗಂಟೆಗಳ ಕಾಲ ಮಸಾಲೆ ಹಚ್ಚಿ ತೆಗೆದಿಟ್ಟಿದ್ದೆ. ಈಗ 2 ಗಂಟೆಗಳ ಕಾಲ ಆದಮೇಲೆ ಒಂದು ಕುಕ್ಕರ್ ತೊಗೊಳ್ತಾ ಇದ್ದೀನಿ. ಕುಕ್ಕರ್ನಲ್ಲಿ ಒಂದು ಸ್ಟ್ಯಾಂಡ್ ಇಡ್ತಾ ಇದ್ದೀನಿ. ಇದಕ್ಕೆ 1 ಕಪ್ನಷ್ಟು ನೀರು ಹಾಕ್ಕೊಳ್ಳೋಣ, ಯಾಕೆಂದರೆ 2 ವಿಷಲ್ ಬೇಯಿಸ್ಕೊಳ್ಬೇಕಲ್ವಾ. ಹಾಗಾಗಿ 1 ಕಪ್ ನೀರು ಹಾಕಿ ಕುಕ್ಕರಲ್ಲಿ ಹಿಡಿಸೋವಂಥ ಒಂದು ಪಾತ್ರೆಯಲ್ಲಿ ನಾವು ಚಿಕನ್ ಪೀಸಸ್ನೆಲ್ಲ ಹಾಕೊಂಡ್ಬಿಡೋಣ. ನಾನು ಸ್ವಲ್ಪ ಚಿಕ್ಕ ಪಾತ್ರೆ ತೊಗೊಂಡಿದ್ದೀನಿ, ಯಾಕೆಂದರೆ ನಾನು ಅಷ್ಟು ಪೀಸಸ್ನ ಹಾಕ್ಕೊಳ್ತಿಲ್ಲ. ಸ್ವಲ್ಪ ಪೀಸಸ್ನ ಮಾತ್ರ ಹಾಕಿ ಈಗ ತಂದೂರಿ ಚಿಕನ್ ಮಾಡ್ಕೊಳ್ತೀನಿ. ಉಳಿದಿರೋದನ್ನ ನಾನು ಆಮೇಲೆ ಮಾಡ್ಕೊಳ್ತೀನಿ. ಹಾಗಾಗಿ ಈಗ ಈ ಪಾತ್ರೆಯಲ್ಲಿ ಎಷ್ಟು ಹಿಡಿಸುತ್ತೋ ಅಷ್ಟು ಇಟ್ಕೊಂಡ್ಬಿಡೋಣ. ಇದಕ್ಕೆ ಒಂದು ತಟ್ಟೆಯನ್ನು ಮುಚ್ಚಿ ಕ್ಲೋಸ್ ಮಾಡ್ಕೊಳ್ಳೋಣ. ಈಗ ಕುಕ್ಕರ್ದ ಲಿಡ್ನ ಕೂಡ ಕ್ಲೋಸ್ ಮಾಡ್ಕೋಬೇಕಾಗುತ್ತೆ. ಈಗ ನಾವು ಈ ಚಿಕನ್ ಬೇಯೋದಕ್ಕೆ ಮಿನಿಮಮ್ 2 ವಿಷಲ್ ಆದರೂ ಬೇಕಾಗುತ್ತೆ. ನೀವು ತುಂಬ ದೊಡ್ಡ ಪೀಸಸ್ ಮಾಡಿಸ್ಕೊಂಡು ಬಂದಿದ್ರೆ 3 ವಿಷಲ್ ಆದರೂ ಮಾಡ್ಕೊಳ್ಳೇಬೇಕಾಗುತ್ತೆ. ನಾನು ಮಾಡಿಸಿರೋ ಥರ ಮೀಡಿಯಮ್ ಸೈಜ್ ಪೀಸಸ್ ಇದ್ದರೆ 2 ವಿಷಲ್ ಬೇಕಾಗುತ್ತೆ. 2 ವಿಷಲ್ ಆದಮೇಲೆ ಕುಕ್ಕರ್ ಪೂರ್ತಿಯಾಗಿ ತಣ್ಣಗಾದ್ಮೇಲೆ ನಾವೀಗ ಲಿಡ್ನ ಓಪನ್ ಮಾಡ್ಕೊಳ್ಳೋಣ. ಚಿಕನ್ ಹೇಗೆ ಬಂದಿದೆ ಅಂತ ನಾವೀಗ ನೋಡ್ಕೊಳ್ಬೋದು. ಈಗ ಈ ಪಾತ್ರೆನ ನಾವು ಮೊದಲಿಗೆ ಹೊರಗಡೆ ತೆಗಿಬೇಕು. ಚಿಕನ್ ಹೇಗೆ ಬೆಂದಿದೆ ನೋಡಿ, ಚೆನ್ನಾಗಿ ಬೆಂದಿದೆ, ಸಾಫ್ಟಾಗಿ ಆಗಿದೆ. ಆದರೆ ಇದಕ್ಕೆ ಇನ್ನೂ ತಂದೂರಿ ಚಿಕನ್ ಟೆಕ್ಸ್ಚರ್ ಬರಬೇಕು. ಹಾಗಾಗಿ ತಂದೂರಿ ಗ್ರಿಲ್ದು ಮೆಶ್ ಇರುತ್ತಲ್ಲ, ಅದಕ್ಕೆ ಸ್ವಲ್ಪ ಎಣ್ಣೆನೋ ತುಪ್ಪನೋ ಹಚ್ಬಿಟ್ಟು ಅದ್ರ ಮೇಲೆ ನೀವು ಚಿಕನ್ ಪೀಸಸ್ನ ಇಟ್ಟು ಆ ಕಡೆ ಈ ಕಡೆ ತಿರುಗಿಸ್ಬಿಟ್ಟು ನೀವು ತಂದೂರಿ ಚಿಕನ್ಗೆ ಬರೋ ಥರ ಟೆಕ್ಸ್ಚರಲ್ಲೇ ನೀವು ಬೇಯಿಸ್ಕೊಳ್ಬೋದು. ಈ ರೀತಿ ಆದರೂ ನೀವು ಚಿಕನ್ನ ರೋಸ್ಟ್ ಮಾಡ್ಕೊಳ್ಳಿ. ಇಲ್ಲಾಂದರೆ ನಾನು ಇನ್ನೂ ಒಂದು ವಿಧಾನ ಕೂಡ ಹೇಳ್ಕೊಡ್ತೀನಿ. ಇದು ಕೂಡ ತುಂಬಾ ಸುಲಭವಾದ ವಿಧಾನ. ನಿಮ್ಗೆ ಅದು ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ, ನಿಮ್ಮ ಹತ್ರ ತಂದೂರಿ ಗ್ರಿಲ್ ಮೆಶ್ ಇಲ್ಲ ಅಂದರೆ, ಒಂದು ಪ್ಯಾನ್ಗೆ ಬೆಣ್ಣೆ ಹಾಕಿಬಿಟ್ಟು ಆ ಕುಕ್ಕರಲ್ಲಿ ಬೇಯಿಸ್ಕೊಂಡಿರೋ ಚಿಕನ್ನ ಇಲ್ಲಿ ಒಂದು 5 ನಿಮಿಷ ಫ್ರೈ ಮಾಡ್ಕೊಂಬಿಟ್ರೆ ಸಾಕು. ತಂದೂರಿ ಚಿಕನ್ ಥರನೇ ಇದೇ ಥರ ನೋಡಿ, ಗ್ರಿಲ್ ಮೇಲೆ ಯಾವ ರೀತಿ ಆ ಮೆಶ್ ಮೇಲೆ ಯಾವ ರೀತಿಯಾಗಿ ಒಳ್ಳೆ ಟೆಕ್ಸ್ಚರ್ ಬಂದಿದೆ, ಇಲ್ಲೂ ಕೂಡ ಅದೇ ಥರ ಟೆಕ್ಸ್ಚರ್ ಬರುತ್ತೆ. ನೀವು ನೋಡ್ತಾ ಹೋಗಿ. ಹೈ ಫ್ಲೇಮ್ನಲ್ಲಿ ಕೇವಲ 5 ನಿಮಿಷಗಳ ಕಾಲ 2 ಸೈಡ್ಗೂ ನೀವು ಫ್ರೈ ಮಾಡ್ಕೊಂಬಿಟ್ರೆ ಸಾಕು. ನೋಡ್ತಾ ಒಳ್ಳೆ ಟೆಕ್ಸ್ಚರ್ ಬಂದ್ಬಿಡುತ್ತೆ.
ಚಿಕನ್ ಆಲ್ರೆಡಿ ಬೆಂದಿರೋದ್ರಿಂದ ನಮಗೆ ಚಿಕನ್ ಪೂರ್ತಿಯಾಗಿ ಬೇಯಿಸ್ಕೊಳ್ಳೋದು ಬೇಡ. ಮೇಲೆ ಒಳ್ಳೆ ತಂದೂರಿ ಚಿಕನ್ ಟೆಕ್ಸ್ಚರ್ ಬಂದರೆ ಸಾಕು. ನೋಡಿ ಈಗ ತಂದೂರಿ ಚಿಕನ್ ಆಲ್ಮೋಸ್ಟ್ ರೆಡಿ ಆಗಿದೆ. ಈಗ ನಾನು ಗ್ಯಾಸ್ ಫ್ಲೇಮ್ನ ಕೂಡ ಆಫ್ ಮಾಡ್ಕೊಳ್ತೀನಿ. ಈಗ ನಾನು ಏನು ಮಾಡಬೇಕಂದ್ರೆ ಈ ತಂದೂರಿ ಚಿಕನಲ್ಲಿ ಒಂದು ಸ್ಮೋಕಿ ಫ್ಲೇವರ್ನ ಬರೆಸ್ಬೇಕು 100% ರೆಸ್ಟೋರೆಂಟ್ ಥರ. ಅದಕ್ಕೆ ನಾನು ಏನು ಮಾಡ್ತೀನಿ, ಒಂದು ಇಡ್ಲಿನ ಚೆನ್ನಾಗಿ ಪಕ್ಕದ ಸ್ಟವ್ನಲ್ಲಿ ಕಾಯಿಸ್ಕೊಂಡು ಒಂದು ಚಿಕ್ಕ ಪ್ಲೇಟ್ನಲ್ಲಿ ಇಟ್ಕೊಂಡ್ಬಿಟ್ಟು ಆ ಇಡ್ಲಿನ ಪ್ಲೇಟ್ನ ನಾನು ಇಲ್ಲಿ ಮಧ್ಯದಲ್ಲಿ ಇಟ್ಕೊಳ್ತೀನಿ. ಆ ಬಿಸಿ ಬಿಸಿ ಹೊಗೆ ಬರ್ತಾ ಇರೋ ಜಾಗದಲ್ಲೇ ಒಂದು ಅರ್ಧ ಚಮಚ ತುಪ್ಪ ಹಾಕ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿಬಿಡ್ತೀನಿ. ಈಗ ಏನಾಗುತ್ತೆ ಅಂದರೆ ಚಿಕನ್ ಪೀಸಸ್ ಒಳಗಡೆ ಎಲ್ಲ ಸ್ಮೋಕಿ ಫ್ಲೇವರ್ ಎಲ್ಲ ಚೆನ್ನಾಗಿ ಅಬ್ಸರ್ವ್ ಆಗುತ್ತೆ. 100% ರೆಸ್ಟೋರೆಂಟ್ನ ರುಚಿಯಲ್ಲಿ ನಿಮಗೆ ತಂದೂರಿ ಚಿಕನ್ ನಿಮಗೆ ಸಿಗುತ್ತೆ. 10-15 ನಿಮಿಷ ಹಾಗೆ ಬಿಟ್ಬಿಡಿ. ಅದಾದಮೇಲೆ ನೋಡಿ ಟೆಕ್ಸ್ಚರ್ ನೋಡಿ, ಪಕ್ಕಾ 100% ರೆಸ್ಟೋರೆಂಟ್ಗಳಲ್ಲೂ ಕೂಡ ಇದೇ ಥರ ಟೆಕ್ಸ್ಚರ್ ಇರುತ್ತೆ. ನಾವು ಯಾವುದೇ ರೀತಿ ಫುಡ್ ಕಲರ್ ಕೂಡ ಹಾಕಿಲ್ಲ, ಮನೆಯಲ್ಲೇ ಪ್ರಿಪೇರ್ ಮಾಡಿರೋಂಥ ಈ ಮಸಾಲೆಯನ್ನು ಹಾಕಿ ನೀವು ಕೂಡ ಈ ರೀತಿ ಕುಕ್ಕರ್ನಲ್ಲಿ ಬೇಯಿಸ್ಕೊಂಡು ಆಮೇಲೆ ಪ್ಯಾನ್ ಮೇಲೋ ಅಥವಾ ಗ್ರಿಲ್ ಮೇಲೋ ನೀವು ಈ ರೀತಿಯಾಗಿ ರೋಸ್ಟ್ ಮಾಡ್ಕೊಂಡ್ಬಿಟ್ರೆ ಸೂಪರ್ ಆಗಿರುತ್ತೆ. ಟೈಮ್ ಕೂಡ ತುಂಬಾ ಸೇವ್ ಆಗುತ್ತೆ, ತುಂಬಾ ಈಸಿಯಾಗಿ ಕೂಡ ಆಗುತ್ತೆ. ಯಾವುದೇ ಪಾತ್ರೆಗಳೆಲ್ಲ ಹೊತ್ತೋಗೋದು ಅದೆಲ್ಲ ಏನೂ ಆಗಲ್ಲ, ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು. ನೀವು ಕೂಡ ನಾನು ತೋರಿಸಿರೋ ವಿಧಾನದಲ್ಲಿ ಒಂದ್ಸಲ ತಂದೂರಿ ಚಿಕನ್ನ ಮಾಡಿ ನೋಡಿ, ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗೇ ಆಗುತ್ತೆ. ಈ ವಿಧಾನ ಕೂಡ ನಿಮಗೆ ಲೈಕ್ ಆಗುತ್ತೆ. ಪ್ರತಿ ಸತಿ ಹೀಗೆ ಮಾಡ್ತೀರಾ. ನಿಮಗೆಲ್ಲ ಇವತ್ತಿನ ಈ ರೆಸಿಪಿ ಇಷ್ಟ ಆಗಿದೆ ಪ್ರಿಯಾ ಸಚಿ ಚಾನಲ್ಗೆ ಲೈಕ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.